ಬಟ್ ನಟರಾಜ್ ಗೌಡ್ರೆ ಏನೋ ಹೇಳ್ತಿದ್ರು ಸೂಪರ್ ಸಿಎಂ ಆಗ ಕೊಟ್ಟಿದ್ದಾರೆ ಅವರು ಬರೀ ಘೋಷಣೆಗಳಲ್ಲೇ. ಬಟ್ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಅಂತೂ ಇದ್ದೇ ಇರುತ್ತಾ ಅಂತ ಹೇಳಿ ಬಿ ಕೆ ಹರಿಪ್ರಸಾದ್ ಅವರ ಈ ಟೋನ್ ನ ಗಮನಿಸ್ತಾ ಇದ್ರೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಆಲ್ಟರ್ನೇಟಿವ್ ಪವರ್ ಸೆಂಟರ್ಗಳು ಬೇಡ ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಪಟ್ರಂತೆ ಅಂತ ಹೇಳ್ತಿದ್ದೀನಿ ಸರ್. ವಿ ಆರ್ ನಾಟ್ ಶ್ಯೂರ್. ಬಟ್ ಇವಾಗ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಹೇಳೇಬಿಟ್ರು, ಸಿದ್ದರಾಮಯ್ಯ ಏನು KPCC ಪ್ರೆಸಿಡೆಂಟ್ ಆಗಿದ್ರೇನ್ರಿ, ಸಿಎಂ ರೇಸ್ ನಲ್ಲಿ ಅವ್ರ ಹೆಸರು ಬರ್ಲಿಲ್ವಾ ಅಂತ ಹೇಳಿ. ಅಂದ್ರೆ ಐ ಆಮ್ ಸ್ಟಿಲ್ ಆನ್ ಸಿಎಂ ಚೇರ್ಮನ್ ನನ್ ಕಣ್ಣಿದೆ ಅಂತ. ಈ ಕಡೆ ಬಿ ಕೆ ಹರಿಪ್ರಸಾದ್ ಅವರು, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರು. ಈಗ ರಾಮಲಿಂಗಾರೆಡ್ಡಿ ಅಂತ ಹಿರಿಯರೇನೆ ಕೋಪರೇಟ್ ಮಾಡ್ತಿಲ್ಲ ಅನ್ನೋ ರೀತಿಯ ಸುದ್ದಿಗಳು. ಇದೆಲ್ಲ ನೋಡ್ತಾ ಇದ್ರೆ ಆಲ್ಟರ್ನೇಟಿವ್ ಪವರ್ ಸೆಂಟರ್ ಅಲ್ಲ, ಎವ್ರಿಬಡಿ ವಿಲ್ ಬಿಕಮ್ ಅ ಪವರ್ ಸೆಂಟರ್ ಅನ್ನೋದು ಕಾಣ್ತಾ ಇಲ್ಲ, ಖಂಡಿತವಾಗಿಲ್ಲ. ಯಾಕಂದ್ರೆ ನೋಡಿ, ಈಗ ಎಲ್ಲರಿಗೂ ತಮ್ಮ ಚೌಕಟ್ಟು ಗೊತ್ತಿದೆ. ಇಲ್ಲಿ ವ್ಯವಸ್ಥೆಯಲ್ಲಿ ತಾವು ಯಾವ ಪಾತ್ರವನ್ನು ವಹಿಸಬೇಕು, ಎಷ್ಟು ತಮ್ಮ ಲಿಮಿಟೇಷನ್ಸ್ ಇದೆ, ಮತ್ತು ಯಾವ ರೀತಿಯಾಗಿ ನಾವು ಕೋಆರ್ಡಿನೇಷನ್ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತ ಪ್ರತಿಯೊಬ್ಬ ನಾಯಕರಿಗೂ ಅದರ ಅರಿವು ಖಂಡಿತವಾಗಿದ್ದೇ ಇದೆ. ಅದನ್ನು ಮೀರಿ ಯಾರು ಕೆಲಸ ಮಾಡಕ್ಕೆ ಹೋಗೋದಿಲ್ಲ ಅಥವಾ ಇನ್ನೊಬ್ಬರನ್ನ ಮೇಲೆ ಏರಿಕೆ ಮಾಡಲಿಕ್ಕೆ ಹೋಗೋದಿಲ್ಲ. KPCC ಅಧ್ಯಕ್ಷರಾಗಿ ಅವರ ಜವಾಬ್ದಾರಿ ಏನಂದ್ರೆ ನಿರಂತರವಾದ ಸಂಘಟನೆ ಮಾಡೋದು, ಕೇವಲ ಅಧಿಕಾರಕ್ಕಾಗಿ ಅಪಾಪಿ ಮಾಡುವಂಥದ್ದು ಅವಶ್ಯಕತೆ ಅಂತ ಕಾರ್ಯಕರ್ತರಿಗೆ ಎಚ್ಚರಿಕೆ ಕೊಟ್ಟಂಗೆ, ಅದು ಸ್ಪಷ್ಟವಾಗಿ ಎಚ್ಚರಿಕೆ ಕೊಟ್ಟಂಗೆ, ನಿಮ್ಗೆ ಅಧಿಕಾರ ಬೇಕೇ ಬೇಕಿದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಹೋಗಿ ನಿರಂತರ ಸಂಘಟನೆ ಅಂತ ಬನ್ನಿ, ನಾನು ಜವಾಬ್ದಾರಿಗಳನ್ನ ಕೊಡ್ತೀನಿ, ನಿರಂತರವಾಗಿ ಸಂಘಟನೆ ಮಾಡಿ ಸೈದ್ಧಾಂತಿಕ ಬದ್ಧತೆ ಇರ್ತಕ್ಕಂಥವ್ರು ಬನ್ನಿ ಅಂತ ಸ್ಪಷ್ಟವಾಗಿ ಹೇಳಿದ್ರೊಳಗೆ ನಮ್ಗೇನಿಲ್ಲ ಕನ್ಫ್ಯೂಷನ್ ಇಲ್ಲ ಅಥವಾ ಅದು ತಪ್ಪು ಅಂತ ಹೇಳಿ ಸಾಧ್ಯನೇ ಇಲ್ಲ. ಅದರಲ್ಲಿ ಖಂಡಿತವಾಗಿ ನೇರವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಪ್ರಣಾಳಿಕೆಯ ಎಲ್ಲಾ ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾದ ಹೊಣೆಗಾರಿಕೆ ಮುಖ್ಯಮಂತ್ರಿ ಮತ್ತೆ ಮಂತ್ರಿಮಂಡಲಕ್ಕಿದೆ, ಸರ್ಕಾರಕ್ಕಿದೆ. ಅದನ್ನ ನಾವು ಖಂಡಿತವಾಗಿ ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಎಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನಾವು ಫಸ್ಟ್ ಸರ್ಕಾರದಲ್ಲಿ 165ರಲ್ಲಿ 158 ಭರವಸೆಗಳು ಈಡೇರಿಸಿದ್ದೀವಿ, ಈ ಬಾರಿ 600ರಲ್ಲಿ 300 ಭರವಸೆಗಳು ಈಡೇರಿಸಿದ್ದೀವಿ ಅಂತ. ಸೊ ಅವೆಲ್ಲ ನಾವು ಟ್ರ್ಯಾಕ್ ಮಾಡಿ ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನ KPCC ಅಧ್ಯಕ್ಷರು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅದಕ್ಕೆ ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು KPCC ಅಧ್ಯಕ್ಷರು ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಮುಖ್ಯಮಂತ್ರಿ ಅಧಿಕಾರಕ್ಕೆ ಯಾರು ಆಸೆ ಪಡ್ತಾರೆ, 28ಕ್ಕೂ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋ ಭರವಸೆ ಇರೋದ್ರಿಂದ ಸುಮಾರು 15ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದೇ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಹಿಡಿದು ಸತೀಶ್ ಜಾರಕಿಹೊಳಿಯಿಂದ ಹಿಡಿದು ಅರ್ಹತೆ ಕ್ಷಮತೆ ಇರ್ತಕ್ಕಂಥವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಕಾಂಗ್ರೆಸ್ ಮಂತ್ರಿಮಂಡಲ ಕಂಪ್ಲೀಟ್ ಆಗುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಒಂದು ತಿಂಗಳು ಸರಿ ಇಲ್ಲ. ನಾನು ಹೇಳ್ತೀನಲ್ಲ, ಯಡಿಯೂರಪ್ಪನವರು ಇದ್ದಾಗ ಏಕ ವ್ಯಕ್ತಿಯ ಕ್ಯಾಬಿನೆಟ್ ನಡೀತಾ ಇತ್ತು, ಕ್ಲೋಸ್ ಡೋರ್ ಅಲ್ಲಿ ಏಕ ವ್ಯಕ್ತಿಯ ರಾಜ್ಯ ಸಂಚಾರ ನಡೀತಾ ಇತ್ತು. ನಮ್ಮಲ್ಲಿ ಆ ರೀತಿ ಇಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು 14 ಜನ ಮಂತ್ರಿಗಳು ಮಾಡ್ಕೊಂಡಿದ್ದಾರೆ. ಮುಂದಿನ ವಿಸ್ತರಣೆ ಯಾವಾಗ ಅಂತ ಅದನ್ನು ಘೋಷಣೆ ಮಾಡ್ತಾರೆ. ಆಮೇಲೆ ಮಂತ್ರಿಮಂಡಲದಲ್ಲಿ ಯಾವ ಖಾತೆ ಯಾರಿಗೆ ಹೋಗಬೇಕು ಅಂತ ಮುಖ್ಯಮಂತ್ರಿಗಳ ಪರಮಾಧಿಕಾರ ಇದೆ. ಹಿರಿಯರಿಗೆ ಕೇಳ್ಬೋದು, ಅವರು ನಮ್ಗೆ ಇದೇ ಬೇಕು ಅದೇ ಬೇಕಂತ ಅನುಭವ ಇದೆ, ನನಗೆ ಕ್ಷಮತೆ ಇದೆ, ನನಗೆ ಕೊಟ್ಟರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ ಕೇಳ್ಬೋದು. ಅವ್ರಿಗೆ ಯಾವ ದೊಡ್ಡ ವಿಷಯ ಇಲ್ಲ, ಚರ್ಚೆ ಮಾಡ್ಕೊಂತಾರೆ. ಗೊಂದಲ ಖಂಡಿತವಾಗಿಲ್ಲ. ಗೊಂದಲ ಯಾರಿಗಾದ್ರು ಬಂದ್ರೆ ಅದು ಬಿಜೆಪಿ ನಾಯಕರು ಮಾತ್ರ ಬರ್ತದೆ, ನಿಷ್ಕ್ರಿಯ ಆಗಿರೋ 19 ಬಿಜೆಪಿಯ JDS ಸಂಸದರಿಗೆ ಮಾತ್ರ ಬರ್ತದೆ. ಯಾಕಂದ್ರೆ ವಿರೋಧ ಪಕ್ಷದ ನಾಯಕರು ನಾಪತ್ತೆ ಆಗಿದ್ದಾರೆ, ನಿಷ್ಕ್ರಿಯ ಆಗಿದ್ದಾರೆ, ಬಿಜೆಪಿನಲ್ಲಿ ಇಲ್ಲ. ರಾಜ್ಯಾಧ್ಯಕ್ಷರು ಪಾಪ ಅವ್ರಿಗೆ ರಾಜ್ಯಾಧ್ಯಕ್ಷ ಮಾಡ್ಬಿಟ್ಟು ಕಾಟ ಕೊಡ್ತಾ ಇದ್ದಾರೆ, ಅವ್ರಿಗೆ ಕೆಲಸ ಮಾಡಕ್ ಬಿಟ್ಟಿಲ್ಲ. ಅವ್ರು ಮಾತಾಡಕ್ಕೂ ನಿಮ್ಗೆ ಪರ್ಮಿಷನ್ ತಗೋಬೇಕು, ನಾಗಪುರದ ಪರ್ಮಿಷನ್ ತಗೋಬೇಕು ಅಂತ ಪರಿಸ್ಥಿತಿ ಬಂದಿರಂಗಿದೆ. ಹಾಗಾಗಿ ಒಂದು ಪ್ರಶ್ನೆ ಕೇಳಿದೆ, ಅದಕ್ಕೆ ನಿಮ್ಮಿಂದಲೂ ಕೂಡ ಉತ್ತರ ಬೇಕು. ಬಂದೆ ಸರ್ ಹೂಗಾರ್ ಸರ್ ಹತ್ರ ಒಂದು ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ. ಕಾಂಗ್ರೆಸ್ನ ಹೈಕಮಾಂಡ್ ವೀಕ್ ಆಗಿದೆ. ನನಗೆ ಇರೋದೇ 3 ನಿಮಿಷ ವಿಚಾರಗಳು ಚರ್ಚೆ ಮಾಡೋಣ. ಇರೋದೇ 3 ನಿಮಿಷ. ದೊಡ್ಡೇರಿ ಸರ್, ಹೂಗಾರ್ ಸರ್ ವಾಯ್ಸ್ ಆಯ್ತು ಸರ್. ಥ್ಯಾಂಕ್ ಯು ಹೂಗಾರ್ ಸರ್. ಆಯ್ತು ಸರ್, ವಿ ಹರ್ಡ್ ಯು ಹೂಗಾರ್ ಸರ್. ಕಾಂಗ್ರೆಸ್ನ ಹೈಕಮಾಂಡ್ ವೀಕ್ ಆಗ್ಬಿಟ್ಟಿದೆ, ರಾಜ್ಯ ನಾಯಕರು ಸ್ಟ್ರಾಂಗ್ ಆಗಿ. ಇಬ್ರದ್ದು ವಾಯ್ಸ್ ಹೋಗ್ತಿಲ್ಲ, ಐ ಆಮ್ ಸಾರಿ ಹೂಗಾರ್ ಸರ್. ಕಾಂಗ್ರೆಸ್ನ ಹೈಕಮಾಂಡ್ ವೀಕ್ ಆಗಿದೆ, ರಾಜ್ಯದಲ್ಲಿರುವ ನಾಯಕರೇ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋ ವಿಶ್ಲೇಷಣೆ ವಿರೋಧ ಪಕ್ಷದಿಂದ ಬರ್ತಾ ಇರೋ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅಂತ ಡೈರೆಕ್ಟ್ ಹೈಕಮಾಂಡ್ ಆಕ್ಸೆಸ್ ಇರುವ ಒಬ್ಬ ನಾಯಕನನ್ನ ಕೂರಿಸಿ DK ಶಿವಕುಮಾರ್ ಅವರನ್ನ ಕೂಡ ಕೌಂಟರ್ ಮಾಡಬಲ್ಲಂತಹ ನೇರ ನಿಷ್ಠೂರವಾದಿ, ಅದರಲ್ಲೂ ಪಾರ್ಟಿ ಐಡಿಯಾಲಜಿಗೆ ಸ್ಟಿಕ್ ಆನ್ ಆಗುವಂತ ವ್ಯಕ್ತಿಯನ್ನ ಕೂರಿಸುವ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ ಕೊಟ್ಟಿರೋ ಸಂದೇಶ ಏನು ಅಂತ? ಸ್ಮಿತಾ, ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಅನ್ನುವ ಒಂದು ಅಭಿಪ್ರಾಯ ಬಹಳ ಇದ್ದಿದ್ದು ನಿಜ. ಆದರೆ ಇತ್ತೀಚಿನ ಕೆಲವು ತೀರ್ಮಾನಗಳನ್ನು ನೋಡಿದಾಗ ಅದು ಕೇವಲ BK ಹರಿಪ್ರಸಾದ್ ಅವರನ್ನ KPCC ಅಧ್ಯಕ್ಷರನ್ನಾಗಿ ಮಾಡಿದಂಥ ವಿಚಾರ ಮಾತ್ರ ಅಲ್ಲ.
ಒಟ್ಟಾರೆಯಾಗಿ ಈ ನಾಯಕತ್ವ ಬದಲಾವಣೆ, ಈ ಟ್ರಾನ್ಸಿಷನ್ ಯಾವ ರೀತಿ ಎಷ್ಟು ಸ್ಮೂತವಾಗಿ ನಡೀತು ಅನ್ನೋದನ್ನ ನೋಡಿದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡು ತನ್ನ ಒಂದು ಕಂಟ್ರೋಲ್ ಏನಿದೆ ಪಾರ್ಟಿಯ ಮೇಲೆ ಅದನ್ನ ಮತ್ತೆ ವಾಪಸ್ಸು ರೀಕ್ಲೇಮ್ ಮಾಡ್ತಾ ಇದೆ ಮತ್ತು ಅದನ್ನ ಪಡ್ಕೊಳ್ತಾ ಇದೆ ಅಂತ ಅನ್ಸತ್ತೆ. ಯಾಕಂದ್ರೆ ಎಲ್ಲೂ ಕೂಡ ಒಂದು ಅಪಸ್ವರನು ಬರಲಾರದ ರೀತಿ ಒಳಗಡೆ ಸಿದ್ದರಾಮಯ್ಯನಂತ ಅವರಂತ ಒಬ್ಬ ಬಹಳ ಹಿರಿಯ ಮತ್ತು ಜನಪ್ರಿಯ ನಾಯಕರನ್ನ ಅವ್ರಿಗೆ ಒಂದೇ ಒಂದು ಭೇಟಿ ಒಳಗಡೆ ಅವರನ್ನ ಒಪ್ಪಿಸಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡಿ ಇನ್ನೊಬ್ಬರನ್ನ ತಂದು ಕೂಡಿಸಿದು ಈ ಎಲ್ಲವೂ ಕೂಡ ಮತ್ತು ಕೆಪಿಸಿಸಿ ಅಧ್ಯಕ್ಷರ ನೇಮಕ ನೀವು ಎಷ್ಟು ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಟ್ಟು 24 ಗಂಟೆನೂ ಆಗಿರ್ಲಿಲ್ಲ, ಆಗ್ಲೇ ಕೆಪಿಸಿಸಿ ಅಧ್ಯಕ್ಷರ ನೇಮಕ ಆಯ್ತು. ಕೆಪಿಸಿಸಿ ಅಧ್ಯಕ್ಷ ಆಗ್ಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ರು. ಕೆಲವು ದಿನಗಳ ಹಿಂದಿನವರೆಗೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಒಂದು ವರ್ಚಸ್ಸು ಅಥವಾ ಒಂದು ಪರ್ಸೆಪ್ಷನ್ ಯಾವ ರೀತಿ ಇದೆ ಅಂತಂದ್ರೆ ಅದನ್ನ ಅವರು ಎಕ್ಸ್ಪ್ಲಿಸಿಟ್ ಆಗಿ ಬಾಯ್ಬಿಟ್ಟು ಹೇಳದೇ ಇದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಂತರ ನಾನೇ 3ನೇ ಸ್ಥಾನದೊಳಗಡೆ ಇರೋನು, ಈಗ ನಾನು ಕೆಪಿಸಿಸಿ ಅಧ್ಯಕ್ಷ ಆಗ್ತೇನೆ, 2028ರಲ್ಲಿ ಮುಖ್ಯಮಂತ್ರಿ ಆಗ್ತೇನೆ ಅಂತ ಅವರು ಬಾಯಿ ಬಿಟ್ಟು ಹೇಳಿದ್ರು. ಆ ರೀತಿ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಅವ್ರದೇ ಆದಂತ ಒಂದು ಸ್ಟ್ರೆಂಗ್ತ್ ಇದೆ. ಅವರು ತಮ್ಮ ಸಮುದಾಯದ ಮತಗಳ ಮೇಲೆ ಪ್ರಭಾವ ಬೀರುವಷ್ಟು ನೆಟ್ವರ್ಕ್ ಕೂಡ ಇದೆ ಮತ್ತು ಅವರು ಒಳ್ಳೆ ಮಾತುಗಾರ ಆಗಿರದೇ ಇದ್ರು ಕೂಡ ಒಳ್ಳೆ ಸ್ಟ್ರಾಟಜಿಸ್ಟ್ ಆಗಿದ್ದಂಥವ್ರು, ಇಲೆಕ್ಷನ್ಗಳನ್ನು ಗೆಲ್ಸ್ತಾ ಇದ್ದಂಥವ್ರು. ಅಂಥವ್ರನ್ನ ನಾನು 3ನೇ ಸ್ಥಾನದಲ್ಲಿ ಇರ್ತೇನೆ, ನಾನು ನೆಕ್ಸ್ಟ್ ಟವೆಲ್ ಹಾಕ್ತೀನಿ CM ಸ್ಥಾನಕ್ಕೆ ಅಂತ ಯೋಚನೆ ಮಾಡೋರ್ನ ಅವ್ರನ್ನ ಬಹಳ ಸುಲಭವಾಗಿ ಅವ್ರ ಜಾಗದಲ್ಲಿ ಕೂಡಿಸಿದ್ರು. ಅಂದ್ರೆ ಈಗ ಅವರು 6, 7 ಜಾಗಕ್ಕೆ ನಂಬರ್ಗೆ ಹೋದ್ರು. ಈಗ ಟಾಪ್ 1, 2, 3, 4 ಅಂತ ನಾವು ಕರ್ನಾಟಕದ ಕಾಂಗ್ರೆಸ್ ಲೀಡರ್ಗಳನ್ನ ಲೆಕ್ಕ ಹಾಕಿದ್ರೆ ಅದರೊಳಗಡೆ ಖಂಡಿತವಾಗಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಬರಲ್ಲ. ಮುಖ್ಯಮಂತ್ರಿಯಾಗಿ ಪರಮೇಶ್ವರ್ ಅವರಿದ್ದಾರೆ, BK ಹರಿಪ್ರಸಾದ್ ಅವರಿದ್ದಾರೆ, ಸಿದ್ದರಾಮಯ್ಯ, DK ಶಿವಕುಮಾರ್ ಇದ್ದಾರೆ, ಇನ್ನೂ ಅನೇಕ ಜನ ನಾಯಕರುಗಳಿದ್ದಾರೆ. ಅವ್ರಿಗೆ ಹೇಳಾಯ್ತು, ಅವರು ಕಂಡೀಷನ್ ಬೇರೆ ಹಾಕ್ತಾ ಇದ್ರಲ್ಲ, ನನಗೆ KPCC ಅಧ್ಯಕ್ಷ ಸ್ಥಾನ ಮತ್ತು ಮಂತ್ರಿಗಿರಿ ಎರಡನ್ನೂ ಕೂಡ ಕೊಡಬೇಕು, ನೀವು ಯಾವ ರೀತಿ DK ಶಿವಕುಮಾರ್ ಅವರಿಗೆ ಕೊಟ್ಟಿದ್ರಿ ಆ ರೀತಿ ನನಗೂ ಕೂಡ ಕೊಡಬೇಕು ಅಂತ ಅವರು ಹೇಳ್ತಾ ಇದ್ರು ಅನ್ನೋ ಮಾತು. ಅದನ್ನ ಇವತ್ತು ಬಹಿರಂಗವಾಗಿ BK ಹರಿಪ್ರಸಾದ್ ಅವರು ಕೂಡ ಹೇಳಿದ್ದಾರೆ, ಅವ್ರದ್ದು ಬೇರೆ ಡಿಮಾಂಡ್ ಇತ್ತು ಅದಕ್ಕೋಸ್ಕರ ಅದು ಆಗ್ಲಿಲ್ಲ ಅಂತ. ಅಂಥವ್ರನ್ನೂ ಕೂಡ ಕಂಟ್ರೋಲ್ ಮಾಡೋ ರೀತಿ ಒಳಗಡೆ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರನೇ ತೆಗೆದುಕೊಳ್ಳೋದಿಲ್ಲ ಅನ್ನುವ ಆರೋಪ ಅದ್ರ ಮೇಲಿತ್ತು. ಆದ್ರೆ ಬಹಳ ಫಾಸ್ಟ್ ಆಗಿ, ಬಹಳ ಸ್ಪೀಡ್ ಆಗಿ, ಯಾವುದೇ ಗೊಂದಲ ಇರಲಾರ್ದಂತ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ. ಹೈಕಮಾಂಡ್ ಪಕ್ಷದ ಮೇಲೆ ಈಗಲೂ ಹಿಡಿತ ಇಟ್ಕೊಂಡಿದೆ ಅನ್ನುವ ಒಂದು ಅಭಿಪ್ರಾಯ ಬರೋ ರೀತಿ ಒಳಗಡೆ ಈ ಎಲ್ಲ ಎಂಟೈರ್ ಎಪಿಸೋಡ್ ನಲ್ಲಿ ಕಾಂಗ್ರೆಸ್ ಪಾರ್ಟಿ ನಡ್ಕೊಂಡಿದೆ. ಇದ್ರ ಬಗ್ಗೆ ನನಗಂತೂ ಯಾವುದೇ ಸಂಶಯ ಕಾಣ್ತಾ ಇಲ್ಲ. ರೈಟ್ ಸರ್, ನಾವು ಇವತ್ತು ಕೇಳಿದ ಪ್ರಶ್ನೆಗೆ ಪೋಲ್ ರಿಸಲ್ಟ್ ಕೂಡ ಬಂದಿದೆ. ಅದಕ್ಕೆ ಕ್ವಿಕ್ ರಿಯಾಕ್ಷನ್ 10 ಸೆಕೆಂಡ್ ತಗೊಂಡ್ಬಿಡ್ತೀನಿ. ಸರಿಸುಮಾರು 1 ಗಂಟೆಯಲ್ಲಿ 4.2 ಅಂದ್ರೆ 4.2 ಥೌಸಂಡ್ ವೋಟ್ಸ್ ಬಂದಿದೆ ಸರ್. ಅದ್ರ ಪ್ರಕಾರ